ನಮಸ್ಕಾರ ರೀ ಎಲ್ಲ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ ವೆಲ್ಕಮ್ ಟು ಚೇತನ್ ಮೋಟೋಮೈಲ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಅಂಟಿ ಹಂಗೆ ಬರತ್ತಾವ. ಸೊ ಗೈಸ್, ಇವತ್ತು ನೋಡ್ರಿ ನಾವು ಈಗ ಸದ್ಯ ಮಂತ್ರಾಲಯದಿಂದ ಸಿಂಧನೂರಿಗೆ ಹೊಂಟೇವಿ. ಸೊ ಮಂತ್ರಾಲಯ ಒಳಗೆ ಸಕ್ಕದಾಗ ದರ್ಶನ ಆತ್ರಿ. ಸೊ ಮಂತ್ರಾಲಯ ಒಳಗೆ ಬಂದ್ರೆ ನೀವು ಮಂತ್ರಾಲಯ ರಾಯರ ದರ್ಶನ ಮಾಡ್ಕೊಂಡು ಅಲ್ಲಿಂದ ರಾಯರ ಮನೆಗೆ ಹೋಗ್ರಿ. ರಾಯರ ಮನೆಯಿಂದ ಮತ್ತು ಇದನ್ನೈತಿ ಪಂಚಮುಖಿ ಆಂಜನೇಯ, ಅಲ್ಲಿ ಹೋಗಿ ಬರ್ರಿ. ಮತ್ತು ಬೃಂದಾವನ ಐತಿ, ಅಲ್ಲಿ ಹೋಗಿ ಬರ್ರಿ. ಏನು ಎಲ್ಲ ಒಂಥರ ಅಲ್ಲಿ ಹೋದ್ರೆ ಅಲ್ಲಿ ಒಂಥರ ವೈಬನ ಬೇರೆ ಐತ್ರಿ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಆಗುತ್ತೆ. ಸೊ ಮತ್ತು ನಿಮ್ಗೆ ಇವತ್ತು ನಾವು ಇದು 2ನೇ ತಾರೀಕು ರೀ, ಮೇ 2ನೇ ತಾರೀಕು. ಸೊ 1ನೇ ತಾರೀಕು ಹಾಲಿಡೇ ಐತಲ್ಲ, ಕಾರ್ಮಿಕರ ದಿನಾಚರಣೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ರೀ. ಇವತ್ತು ಬೆಳಿಗ್ಗೆ ನಮಗೆ ಅರೌಂಡ್ 2 to 3 1-2 hours ಆಗೈತೆ ರೀ ದರ್ಶನ ಮಾಡೋಕೆ. ಸಕ್ಕದಾಗ ದರ್ಶನ ಆತ, ಸಕ್ಕದಾಗ ಊಟನೂ ಆಯ್ತು. ಊಟಕ್ಕೂ ಹೆವಿ ಕ್ಯೂ ಐತೆ, ಅಲ್ಲೊಂದು ತಾಸು ಹೋಗೈತೆ ನಮ್ದು. ಸೊ ಈಗ ಕರೆಕ್ಟಾಗಿ 5:10 ಆತ್ರಿ. ಸೊ ಆಲ್ರೆಡಿ ಅವಾಗ ಬಿಟ್ಟಿದ್ದೆ ನಾನು, ಪೆಟ್ರೋಲ್ ಖಾಲಿ ಆಗಿತ್ತು. ನಾನೇನು ವಿಚಾರ ಮಾಡಿದೆ, ಈಗ ಬರೀ ತುಂಗಭದ್ರಾ ನದಿ ದಾಟಿದ ಕೂಡಲೇ ಕರ್ನಾಟಕ ಸ್ಟಾರ್ಟ್ ಆಕತ್ರಿ, ಕರ್ನಾಟಕದ ಹಾಕ್ಸ್ಕೊಂಡ್ಬಿಟ್ರೆ ಆಯ್ತು ಅಂತೇಳಿ ನಾವು ವಿಚಾರ ಮಾಡಿದೆ. ಅಳ್ಗ್ಯಾಡ್ಸಿ ನೋಡಿದೆ, ಸ್ವಲ್ಪ ಅಳ್ಗ್ಯಾಡ್ದಂಗೆ ಆತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ರೀ. ಜಸ್ಟ್ ಹಿಂಗೆ ಹೊರಗೆ ಬಂದು ಹಿಂಗೆ 1 ಕಿಲೋಮೀಟ್ರ್ ಬಂದೀನಿ, ಒಂದು ಸತಿ ಜರ ಕೊಟ್ಬಿಡ್ತು, ಪೆಟ್ರೋಲ್ ಖಾಲಿ ಆಗಿತ್ತು. ಮತ್ತು ವಾಪಸ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬಂದ್ವಿ. ಅಲ್ಲೂ ಲೈಟ್ ಇರಲಿಲ್ಲ. ಮತ್ತು ಅಲ್ಲೊಂದು 15-20 ನಿಮಿಷ ವೇಟ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ವಾಪಸ್ ರಿಟರ್ನ್ ಹೊಂಟೇವ್ರಿ. ಜಾಸ್ತಿ ಹಾಕ್ಲಿಲ್ಲ, ಬರೀ 200 ರೂಪೀಸ್ ಹಾಕ್ಸ್ಕೊಂಡೆ. ಯಾಕಂದರೆ ಇಲ್ಲಿ 109 ರೂಪಾಯಿ ರೀ, ನಮ್ಮ ಕರ್ನಾಟಕದಾಗ 103 ರೂಪಾಯಿ. ಸೊ 1 ಲೀಟ್ರಿಗೆ 6 ರೂಪಾಯಿ ಡಿಫ್ರೆನ್ಸ್ ಆಯ್ತು. ಸೊ 10 ಲೀಟ್ರಿಗೆ ಹಾಕಿಸ್ತೀರಿ ಅಂದ್ರೆ 60 ರೂಪಾಯಿ ಆತ್ರಿ. ಸೊ ಅದಕ್ಕೋಸ್ಕರ ಏನು ಬರೀ 200 ಹಾಕ್ಸೀನಿ. ನಾವು ಇಲ್ಲಿ ಕರ್ನಾಟಕ ಎಂಟ್ರಿ ಕೊಡ್ತೇವೆ. ಅಲ್ಲಿ ಮತ್ತು ಫುಲ್ ಟ್ಯಾಂಕ್ ಹೊಡ್ಸೋಣ, ಅಲ್ಲಿಂದ ಮತ್ತೆ ಹೋಗೋಣ್ರಿ. ಸೊ ಈಗ ಹೊಂಟೇವ್ರಿ ಗೈಸ್. ನೋಡೋಣ, ಏನು ಬರೀ 102 ಕಿಲೋಮೀಟರ್ಸ್ ಜರ್ನಿ ಐತಿ ಇವತ್ತು ನಮ್ದು. ಮಸ್ತ್ ಮಜಾ ಬರ್ದ. ಇನ್ನೊಂದು ಅರ್ಧ ತಾಸು ತಂಪತ್ತೂ ಚಲೋ ಆಕತಿ. ಹೋಗೋಣ ಬರ್ರಿ ಗೈಸ್. ಸೊ ಗೈಸ್ ನೋಡ್ರಿ, ನಾವು ಈಗ ಸದ್ಯ ಜಸ್ಟ್ ತುಂಗಭದ್ರಾ ನದಿ ಕ್ರಾಸ್ ಮಾಡಿದ್ವಿ. ಹಂಗಂದ್ರೆ ನಾವು ಈಗ ಸದ್ಯ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ರು ನೋಡ್ರಿ ಗೈಸ್. ಸೊ ಈ ತುಂಗಭದ್ರಾ ನದಿ ಆಚೆ ಕಡೆ ಹೋದ್ರೆ ಆಂಧ್ರ ಪ್ರದೇಶ, ತುಂಗಭದ್ರಾ ನದಿ ಈ ಕಡೆ ಬಂದ್ರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು, ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆಯ ನಾಡು. ಸೊ ನೋಡ್ರಿ ಗೈಸ, ನಿಮಗೆ ಈ ಕರ್ನಾಟಕದಿಂದ ಕ್ರಾಸ್ ಮಾಡಿದ್ಕೊಳ್ಳೆ ಮಂತ್ರಾಲಯ ಭಾಳ ದೂರ ಇಲ್ರಿ, ಅಲ್ಲೇ ಒಂದು 4-5 ಕಿಲೋಮೀಟ್ರ್ ಐತಿ ನಮ್ಮ ಕರ್ನಾಟಕದಿಂದ ರೀ. ಓಕೆ ನಮ್ಮ ವೈಫಿ ನೋಡ್ರಿ ಲೆಫ್ಟ್ ಹೋಗ್ಬೇಕಂತ ಹೇಳತ್ತಾಳ್ರಿ. ಯಾಕಂದ್ರೆ ಆಕೆ ಯಾವಾಗಲೂ ಮಿಸ್ ಮಾಡ್ತಾಳೆ. ಸೊ ಅದಕ್ಕೆ ಈಗ ಪೈಲಾನ ಹೇಳ್ತಾಳೆ, ಇಲ್ಲಾಂದ್ರೆ 300 ಮೀಟ್ರ್ ಮುಂದೆ ಹೋದ್ಮ್ಯಾಗ ಹೇಳ್ತಾಳ್ರಿ. ಸೊ ಓಕೆ, ಒಳ್ಳೇದಾಯ್ತಾ. ಸೊ ನೋಡ್ರಿ, ರಾಯಚೂರು ಇಲ್ಲಿಂದ 30 ಕಿಲೋಮೀಟ್ರ್ ಐತಿ. ನಾವು ಸಿಂಧೂರು ಹೋಗ್ಬೇಕಾ. ನಾವು ಆಲ್ರೆಡಿ ಕರ್ನಾಟಕ ಎಂಟ್ರಿ ಕೊಟ್ಟೇವು ಗಾಯ್ಸ್, ಬಟ್ ಇನ್ನು ಚೆಕ್ ಪೋಸ್ಟ್ ಬಂದಿಲ್ಲ. ಕರ್ನಾಟಕ ಚೆಕ್ ಪೋಸ್ಟ್ ಬರುತ್ತಾ. ಇಲ್ಲಿ ಇಷ್ಟು ಪಪ್ಪಾಯಿ ತೋಟ ಅದಾವ ಅಂದ್ರೆ ರೀ, ನೋಡ್ರಿ ಇಲ್ಲಿ ಎಲ್ಲ ಕಡೆ ಪಪ್ಪಾಯಿ ಮಾರ್ತಿರ್ತಾರೆ, ತೋಟ ಅದಾವ್ರಿ. ಪಪ್ಪಾಯಿ ಗಿಡ ಇಷ್ಟಿಷ್ಟ ಅದಾವ್ರಿ, ಎಷ್ಟು ಅಂದ್ರೆ ಭಾಳ ಸಣ್ಣ ಅದಾವ. ಅಲ್ಲಿ ನೋಡ್ರಿ ಕಾಣ್ತಾವೇನ್ರಿ, ಅವೆಲ್ಲ ಪಪ್ಪಾಯಿ ತೋಟ ನೋಡ್ರಿ. ಇಟ್ಟದಾವ್ರಿ ಗಿಡಗಳು, ಕಾಯಿ ಮಾತ್ರ ಇಂತಿಂತ ದೊಡ್ಡ ಅದಾವ್ರಿ. ಮಸ್ತ್ ಅಂದ್ರೆ ಮಸ್ತ್, ಬರೀ ಎಲ್ಲ ಕಡೆ ಪಪ್ಪಾಯಿ ಮಾರತ್ತಾರ. ಓಕೆ ಗೈಸ್ ನೋಡ್ರಿ, ನಾವೀಗ ಕರ್ನಾಟಕ ಬಾರ್ಡ್ರಿಗೆ ಬಂದ್ವಿ. ಸೊ ಇದೇನು ನೀವು ನೋಡತ್ತಿರಲ್ಲ, ಇದು ಕರ್ನಾಟಕದ ಚೆಕ್ ಪೋಸ್ಟ್. ವೆಲ್ಕಮ್ ಟು ನಮ್ಮ ನಾಡು, ಕನ್ನಡ ನಾಡು ಗೈಸ್. ಸೊ ನಮ್ಮ ಜರ್ನಿ ಸುಖಕರವಾಗಿ ಸೂಪರ್ ಆಗಿ ನಾವು ಆಂಧ್ರ ಪ್ರದೇಶನ ಕಂಪ್ಲೀಟ್ ಮಾಡಿ ಈಗ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆದ್ರಿ. ಭಾಳ ಅಂದ್ರೆ ಭಾಳ ಸಖತ್ ಖುಷಿ ಆಗತೈತಿ. ಹಿಂಗೆ ಇದೇ ಥರ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗಿರಲಿ. ಕರ್ನಾಟಕ ನಾವೀಗ ಹೆಂಗೆ ಆಂಧ್ರಕ್ಕೆ ಎಂಟ್ರಿ ಆದಿಲ್ಲಕ್ರಿ, ಆಂಧ್ರ ಒಳಗೆ ಮಾಡಿದ್ವಿ ರೈಡ. ಸೊ ಹಂಗೆ ಇನ್ನೆಲ್ಲ ಸ್ಟೇಟ್ ಒಳಗೂ ಮಾಡ್ಬೇಕಂತೇಳಿ ಅನ್ಕೊತೇವಿ. ಸೊ ನಿಮ್ದೆಲ್ಲ ಆಶೀರ್ವಾದ ಬೇಕಾ, ನಿಮ್ಮ ಸಪೋರ್ಟ್ ಬೇಕಾ ಗೈಸ್. ಬೃಂದಾವನಕ್ಕೆ ಹಿಂಗೆ ಹೋಗ್ಬೇಕು ನೋಡ್ರಿ, ರಾಯರ ಮನೆ ಮತ್ತು ಬೃಂದಾವನ ಅದೇನು ವೆಹಿಕಲ್ಸ್ ಬರತ್ತವಲ್ಲ ಹಂಗೆ ಹೋಗ್ಬೇಕು. ಈಗ ನಾವು ಮಾನ್ವಿ ಕಡೆ ಹೊಂಟೇವಿ. ಸೊ ಇಲ್ಲಿ ಲೆಫ್ಟ್ ತೊಗೊಂಬಿಟ್ರೆ ಆ ಕಡೆ ಹೋಗ್ತಿರ್ತೀವಿ ಗೈಸ್. ಸಿಂಧನೂರು 83 ಕಿಲೋಮೀಟ್ರ್ ಐತಿ ನೋಡ್ರಿ. ಈ ಥರನ ಮನೆಗಳು ಅದಾವ್ರಿ ಎಲ್ಲ ಕಡೆ ನೋಡ್ರಿ ಇಲ್ಲ. ಸೊ ಇವೇನೋ ಮೇ ಬಿ ಗೋರ್ಮೆಂಟ್ ಕಡೆಯಿಂದ ಬಂದಿರೋದು ಅಂತ ಅದೇನೋ ಇರ್ಬೇಕ್ರಿ. ಇದೆಲ್ಲ ಕಟ್ಟ್ಯಾರ, ಬೇರೆ ಯಾರು ಎಲ್ಲೋ ಒಬ್ರು ಇಲ್ಲ. ಏನೋ ಒಟ್ಟಿನ ಇಲ್ಲಿ ಏನೋ ಪ್ರಾಬ್ಲಮ್ ಐತ್ರಿ. ಇದ್ರ ಬಗ್ಗೆ ಯಾರಿಗಾರ ಏನಾರ ಗೊತ್ತಿದ್ರೆ ಹೇಳ್ರಿ ಗೈಸ್. ಏನೋ ಗೌರ್ಮೆಂಟ್ ಸ್ಯಾಂಕ್ಷನ್ ಆಗಿರೋದು ಎಲ್ಲ ಐತೆ ಅಂದ್ರೆ ರೀ, ಮಾನ್ವಿ ರೋಡ್ದಾಗ ಐತಿ. ಮಂತ್ರಾಲಯದಿಂದ ಮಾನ್ವಿ ರೋಡ್ನಿಂದ ಎಲ್ಲಾರ ಏನು ನೋಡ್ರಿ, ಒಬ್ಬನೇ ಇದ್ರೆ ಹಂಗೆ ಹೊಡ್ಕೊಂಡು ಹೋಗಿದ್ದೆ. ಹಿಂದೆ ನಮ್ಮ ವೈಬಿ ಕೂತಾಳ ಅಂತೇಳಿ ಹಗರ್ಗೆ ಹೋಗ್ತಾನೆ ಅಷ್ಟೇ ರೀ. ಓಕೆ ಗಾಯ್ಸ್, ಈಗ ಬಂದಿರಪ್ಪ ನಾವು ಮೇನ್ ರೋಡಿಗೆ. ಅವ್ರಿ ಈ ಕಡೆ ರಾಯಚೂರು ಕೊಲ್ಲೂರು ಮಹಾಲಕ್ಷ್ಮಿ. ಸೊ ನಮ್ದು ಇದು ಕೊಪ್ಪಳ ರೋಡ್ ರೀ, ಕೊಪ್ಪಳ ಹೈದ್ರಾಬಾದ್ ಅನ್ಸುತ್ತಾ.
ಸೊ ಒಳ್ಳೆ ಬೆಸ್ಟ್ ಹೈವೇ ಹಿಡಿದ್ವಿ ನಾವಿನ್ನು ಗೈಸ್. ಆರಾಮ್ಸೆ ಹೋಗೋದು, ಆರಾಮ್ಸೆ ಬೇಗ ಅಂದ್ರೆ ಬೇಗ ಹೋಗ್ಬಿಡ್ತೇವೆ ರೀ. ಹಂಗಂತೀರಿ ಗೈಸ್. ಸೊ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸಿ ಒಂದು ಸ್ವಲ್ಪ ನಿಲ್ಲಿಸ್ತೇವೆ ಇಲ್ಲಿ. ಓಕೆ ಗೈಸ್, ಬೆಸ್ಟ್ ಹೈವೇ ಸಿಕ್ ನೋಡ್ರಿ ನಮ್ಗೆ. 4 ಲೈನ್ ಹಿಡಿದು ಬಿಟ್ಟೇವಿ. ಶಿಗ್ಗಾಂವ್ ರೋಡ್ ಇದೆ, ಡೈರೆಕ್ಟ್ ಶಿಗ್ಗಾಂವ್ ಕೊಡ್ತೈತಿ 280 ಕಿಲೋಮೀಟರ್ಸ. ಸೊ ನಾವು ಮಸ್ತ್ ಇನ್ನು 55 ಕಿಲೋಮೀಟ್ರ್, ಇನ್ನೇನು ರೀ 55 ಕಿಲೋಮೀಟ್ರ್ ಆರಾಮ್ಸೆ ಹೋಗ್ತೇವೆ ರೀ. ನೋಡ್ರಿ ಹೆಂಗೆ ಬರ್ತಾರೆ ನೋಡ್ರಿ, ಏನು ಮಾಡೋರ ಗೈಸ್. ಫ್ಯೂಲ್ ಅಪ್ ಟೈಮ್. ಸೊ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ್ರಿ. ಒಂದು ಸ್ವಲ್ಪ ಅಲ್ಲ, ಫುಲ್ಲನ ನಮ್ಮ ಕರ್ನಾಟಕ ಎಂಟ್ರ್ ಹೊಡೆದ್ಬಿಟ್ವಿ. ಸೊ 1000 ಹಾಕ್ಸ್ಕೋಬೇಕ್ರಿ ಅಟ್ಲೀಸ್ಟ್. ನೋಡ್ರಿ ಇಲ್ಲಿ ಎಷ್ಟು ಐತಿ ರೇಟ್ 92 ಡೀಸೆಲ್ ಅದು. 104. ಸೊ 5 ರೂಪೀಸ್ ಕಮ್ಮಿ ಐತಿ, ಆದರೂ 10 ಲೀಟ್ರಿಗೆ 50 ರೂಪಾಯಿ ಕಮ್ಮಿ ಆಯ್ತು. ಗೈಸ್, ಸಿಂಧನೂರಿಗೆ ಬಂದು ಮುಟ್ಟಿದ್ವಿ ನೋಡ್ರಿ. ಎಕ್ಸಾಕ್ಟಾಗಿ ಗಬ್ರಿ ಓಕೆ, ಎಕ್ಸಾಕ್ಟಾಗಿ 74 ಆಗೈತಿ. ಸೊ ಸಿನ್ನೂರು ಬಂದು ಮುಟ್ಟಿದ್ವಿ ಅಂದ್ರೆ ಗೈಸ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ, ಮತ್ತೇನು ಇಲ್ರಿ ಹೇಳಕ್ಕೆ. ಸೊ ಮತ್ತೊಂದು ಲಾಗ್ದಾಗ ಸಿಗ್ತೀವಿ ಗೈಸ್. ಬಾಯ್.